ವೀಕ್ಷಕರ ನಮಸ್ಕಾರ. ಇವತ್ತಿನ ಪಂದ್ಯದಲ್ಲಿ ಸೋಲುವಂಥ ಪಂದ್ಯವನ್ನೇ ಗೆಲ್ಲಿಸಿದ ಈ ಒಂದು ಕ್ಯಾಚ. ಹೌದು ವೀಕ್ಷಕರ, ಸೌತ್ ಆಫ್ರಿಕಾ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಸೋತಿರುವ ಪಂದ್ಯವನ್ನು ಗೆದ್ದುಕೊಂಡಿರುವ ಟೀಮ್ ಇಂಡಿಯಾ ತಂಡವು. ಹೌದು ವೀಕ್ಷಕರ, ಈ ಒಂದು ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಭರ್ಜರಿಯಾಗಿ ಕ್ಯಾಚ್ ಹಿಡಿದಿದ್ದು, ಹಾಗೆ ವೀಕ್ಷಕರ ಟೀಮ್ ಇಂಡಿಯಾ ತಂಡವು ಫೈನಲ್ ಹಂತದಲ್ಲಿ ಈ ಒಂದು ಪಂದ್ಯವನ್ನು ಕಳೆದುಕೊಂಡಿತ್ತು. ಇನ್ನು ವೀಕ್ಷಕರ ಈ ಒಂದು ಹಂತದಲ್ಲಿ ಸಿಕ್ಸರ್ಗೆ ಹೋಗುವ ಬಾಲನ್ನು ಸೂರ್ಯಕುಮಾರ್ ಯಾದವ್ ಅವರು ಹಿಡಿದಿದ್ದು, ಹಾಗೆ ವೀಕ್ಷಕರ ಈ ಒಂದು ಪಂದ್ಯವನ್ನು ಸೂರ್ಯಕುಮಾರ್ ಯಾದವ್ ಅವರು ಗೆಲ್ಲಿಸಿಕೊಟ್ಟಿದ್ದಾರೆ. ವೀಕ್ಷಕರೇ, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಸೂರ್ಯಕುಮಾರ್ ಯಾದವ್ ಅವರ ಈ ಬೆಸ್ಟ್ ಫೀಲ್ಡಿಂಗ್ಗೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಸೂರ್ಯಕುಮಾರ್ ಯಾದವ್ ಎಂದು ಟೈಪ್ ಮಾಡಿ ಕಾಮೆಂಟ್ನ ತಿಳಿಸಿ. ಹೌದು ವೀಕ್ಷಕರೇ, ನಿಮ್ಮ ಒಂದೊಂದು ಕಾಮೆಂಟ್ಸ್ ಕೂಡ ಬಹಳ ಮುಖ್ಯವಾಗಿರುತ್ತದೆ. ಹೌದು ವೀಕ್ಷಕರೇ, ಇವತ್ತಿನ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡವು ಆಲ್ಮೋಸ್ಟ್ ಪಂದ್ಯವನ್ನೇ ಗೆದ್ದುಕೊಂಡಿತ್ತು. ಇನ್ನು ವೀಕ್ಷಕರೇ, ಎಲ್ಲ ಭಾರತ ತಂಡದ ಅಭಿಮಾನಿಗಳು ಸೌತ್ ಆಫ್ರಿಕಾ ತಂಡವು ಈ ಒಂದು ಪಂದ್ಯವನ್ನೇ ಗೆದ್ದೇ ಬಿಟ್ಟಿತ್ತು ಎಂದುಕೊಂಡಿದ್ದರು. ಆದರೆ ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಕೊನೆಯ ಓವರ್ನಲ್ಲಿ ದೊಡ್ಡ ತಿರುವು ಕಂಡಿದ್ದು, ಹಾಗೆ ವೀಕ್ಷಕರೇ ಸೂರ್ಯಕುಮಾರ್ ಯಾದವ್ ಅವರು ಹಿಡಿದ ಕ್ಯಾಚ್ಗೆ ಪಂದ್ಯವು ತಿರುಗಿ ನಿಂತಿದೆ. ಹೌದು ವೀಕ್ಷಕರೇ, ಕೊನೆಯ ಓವರ್ನಲ್ಲಿ ಸೌತ್ ಆಫ್ರಿಕಾ ತಂಡಕ್ಕೆ 16 ರನ್ಗಳೇ ಅಗತ್ಯವಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಹಂತದಲ್ಲಿ ಬೌಲಿಂಗ್ ಮಾಡಲು ಬಂದಿದ್ದ ಹಾರ್ದಿಕ್ ಪಾಂಡ್ಯ ಅವರು ಅತ್ಯುತ್ತಮವಾಗಿ ಬಾಲ್ ಮಾಡಿದ್ದು, ಹಾಗೆ ವೀಕ್ಷಕರ ಮೊದಲ ಬಾಲ್ನಲ್ಲಿ ಡೇವಿಡ್ ಮಿಲ್ಲರ್ ಅವರ ವಿಕೆಟ್ ತೆಗೆದರು. ಹೌದು ವೀಕ್ಷಕರ, ಕ್ರೀಸ್ನಲ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದ ಡೇವಿಡ್ ಮಿಲ್ಲರ್ ಅವರು ಎದುರಿಸಿದ 17 ಎಸೆತಗಳಲ್ಲಿ ಭರ್ಜರಿ ಒಂದು ಸಿಕ್ಸರ್ ಹಾಗೂ ಒಂದು ಬೌಂಡ್ರಿಗಳೊಂದಿಗೆ 21 ರನ್ ಹಿಡಿಸಿ 123 ಸ್ಟ್ರೈಕ್ ರೇಟ್ನೊಂದಿಗೆ ಭರ್ಜರಿಯಾಗಿ ಬ್ಯಾಟ್ ಬೀಸುತ್ತಿದ್ದರು. ಇನ್ನು ವೀಕ್ಷಕರೇ, ಈ ಒಂದು ಹಂತದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಬೌಲ್ ಮಾಡಲು ಬಂದಿದ್ದರು. ಒಂದು ವೀಕ್ಷಕರೇ, ಕೊನೆಯ ಓವರ್ನ 20ನೇ ಓವರ್ನ 1ನೇ ಬಾಲ್ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಬೌಲ್ ಮಾಡಿದರು. ಇನ್ನು ವೀಕ್ಷಕರೇ, ಈ ಒಂದು ಬಾಲನ್ನು ಸ್ಟ್ರೇಟಾಗಿ ಸಿಕ್ಸರ್ಗೆ ಬಾರಿಸಿದ್ದ ಡೇವಿಡ್ ಮಿಲ್ಲರ್ ಅವರು 6 ಹೋಯಿತು ಎಂದು ಭಾವಿಸಿದ್ದರು. ಆದರೆ ವೀಕ್ಷಕರೇ, ಈ ಒಂದು ಬಾಲನ್ನು ಸೂರ್ಯಕುಮಾರ್ ಯಾದವ್ ಅವರು ಭರ್ಜರಿಯಾಗಿ ಜಿಗಿದು ಕ್ಯಾಚ್ ಹಿಡಿದಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯವನ್ನು ಟೀಮ್ ಇಂಡಿಯಾ ತಂಡಕ್ಕೆ ಗೆಲ್ಲಿಸಿಕೊಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ಸೂರ್ಯಕುಮಾರ್ ಯಾದವ್ ಅವರು ತಮ್ಮ ಜೀವನದಲ್ಲಿ ಈ ಒಂದು ಕ್ಯಾಚನ್ನು ಮರೆಯುವುದಿಲ್ಲ.